ತಾಯಿಯ ಆಸೆಯನ್ನ ಈಡೇರಿಸುವುದಕ್ಕೆ ಮಗ ಜೈಲ್ ಪಾಲಾಗಿದ್ದಾನೆ. ಎಟಿಎಂನಲ್ಲಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಕನ್ನ ಹಾಕಿದ್ದಾನೆ. ಕದ್ದ ಹಣದಲ್ಲೇ ತಾಯಿಗೆ ಚಿನ್ನಾಭರಣವನ್ನ ಮಾಡಿಸಿಕೊಟ್ಟಿದ್ದಾನೆ ಮಗ. ಬೆಳಗಾವಿಯ ಕೋರ್ಟ್ ಎದುರಿನ ಎಟಿಎಂಗೆ ಕನ್ನ ಹಾಕಿದ್ದಾನೆ. 8.65 ಲಕ್ಷ ಎಗರಿಸಿದ್ದ ಆರೋಪಿ ಸುರೇಶ್ ದೇಸಾಯಿ ಎಟಿಎಂ ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ ಈತ 2 ದಿನಗಳ ಹಿಂದೆ ಎಟಿಎಂನಲ್ಲಿ ಹಣವನ್ನ ಹಾಕಿದ್ದ ಆರೋಪಿ ಹಣವನ್ನ ಎಗರಿಸಿ ಹೋಗುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಾಯಿಗಾಗಿ ಚಿನ್ನದ ಸರವನ್ನ ಮಾಡಿಸ್ಕೊಡೋದಕ್ಕೆ ಮಗ ನೋಡಿ ಎಟಿಎಂಗೆ ಕನ್ನ ಹಾಕಿದ್ದಾನೆ. ಈ ಒಂದು ಘಟನೆಯನ್ನ ಗಮನಿಸ್ತಾ ಹೋದ್ರೆ ಒಂದು ಗಾದೆ ಮಾತು ನೆನಪಾಗುತ್ತೆ, ಬೇಲಿನೇ ಎದ್ದು ಹೊಲ ಮೇದಂತೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಸೂಟ್ ಆಗುತ್ತೆ ನೋಡಿ ಈ ಗಾದೆ ಮಾತು. ಎಟಿಎಂ ಕಸ್ಟಡಿಯನ್ ಆಗಿ ಕೆಲಸ ಮಾಡ್ತಿದ್ದಂತೆ ಆತನೇ ತಂದು ಎಟಿಎಂಗೆ ಹಣವನ್ನ ಹಾಕಿ ಅದಾದ ನಂತರ ಬಂದು ಅವನೇ ಲಾಕ್ ಓಪನ್ ಮಾಡ್ಕೊಂಡು ಹಣವನ್ನ ಎಗರಿಸ್ಕೊಂಡು ಹೋಗಿದ್ದಾನೆ. ತಾಯಿಗೆ ಚಿನ್ನದ ಸರವನ್ನ ಮಾಡಿಸ್ಕೊಡ್ಬೇಕು ಅನ್ನೋ ಆಸೆಯಿಂದ ಈಗ ಮಾಡಿದ್ದಾನೆ. 8.6 ಲಕ್ಷ ರೂಪಾಯಿಯನ್ನ ಎಗರಿಸಿ 20 ಗ್ರಾಂ ಚಿನ್ನದ ಸರವನ್ನ ಮಾಡಿಸ್ಕೊಟ್ಟಿದ್ದಾನಂತೆ ಈ ಖತರ್ನಾಕ್ ಮಗ ತಾಯಿಗೆ. HDFC ಬ್ಯಾಂಕ್ನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದ ಕೃಷ್ಣ HDFC ಬ್ಯಾಂಕ್ನ ಎಟಿಎಂ ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ. ನಿತ್ಯ ಬ್ಯಾಂಕ್ನಿಂದ ಹಣವನ್ನ ತೆಗೆದುಕೊಂಡು ಬಂದು ನಗರದ ಎಲ್ಲಾ HDFC ಬ್ಯಾಂಕ್ ಎಟಿಎಂ ಏನಿದೆ ಅಲ್ಲೆಲ್ಲಾ ಕಡೆ ಕೂಡ ಈತನೇ ಹಾಕ್ತಾ ಇದ್ದಂತೆ. ಕೆಲ ಹೊತ್ತಿನಲ್ಲಿ ಏನು HDFC ಬ್ಯಾಂಕ್ಗೆ ಹಣವನ್ನ ಹಾಕಿದ ಸ್ವಲ್ಪ ಸಮಯದ ನಂತರ ಅವನೇ ಲಾಕ್ ಓಪನ್ ಮಾಡಿಕೊಂಡು 8.65 ಲಕ್ಷ ಹಣವನ್ನ ಎಗರಿಸಿ ಪರಾರಿಯಾಗಿದ್ದಾನೆ. ತಾಯಿಯ ಆಸೆಯನ್ನ ಈಡೇರಿಸುವುದಕ್ಕೆ ಮಗ ಜೈಲ್ ಪಾಲಾಗಿದ್ದಾನೆ. ಎಟಿಎಂನಲ್ಲಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಕನ್ನ ಹಾಕಿದ್ದಾನೆ. ಕದ್ದ ಹಣದಲ್ಲೇ ತಾಯಿಗೆ ಚಿನ್ನಾಭರಣವನ್ನ ಮಾಡಿಸಿಕೊಟ್ಟಿದ್ದಾನೆ ಮಗ. ಬೆಳಗಾವಿಯ ಕೋರ್ಟ್ ಎದುರಿನ ಎಟಿಎಂಗೆ ಕನ್ನ ಹಾಕಿದ್ದಾನೆ. 8.65 ಲಕ್ಷ ಎಗರಿಸಿದ್ದ ಆರೋಪಿ ಸುರೇಶ್ ದೇಸಾಯಿ ಎಟಿಎಂ ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ ಈತ 2 ದಿನಗಳ ಹಿಂದೆ ಎಟಿಎಂನಲ್ಲಿ ಹಣವನ್ನ ಹಾಕಿದ್ದ ಆರೋಪಿ ಹಣವನ್ನ ಎಗರಿಸಿ ಹೋಗುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಾಯಿಗಾಗಿ ಚಿನ್ನದ ಸರವನ್ನ ಮಾಡಿಸ್ಕೊಡೋದಕ್ಕೆ ಮಗ ನೋಡಿ ಎಟಿಎಂಗೆ ಕನ್ನ ಹಾಕಿದ್ದಾನೆ. ಈ ಒಂದು ಘಟನೆಯನ್ನ ಗಮನಿಸ್ತಾ ಹೋದ್ರೆ ಒಂದು ಗಾದೆ ಮಾತು ನೆನಪಾಗುತ್ತೆ, ಬೇಲಿನೇ ಎದ್ದು ಹೊಲ ಮೇದಂತೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಸೂಟ್ ಆಗುತ್ತೆ ನೋಡಿ ಈ ಗಾದೆ ಮಾತು. ಎಟಿಎಂ ಕಸ್ಟಡಿಯನ್ ಆಗಿ ಕೆಲಸ ಮಾಡ್ತಿದ್ದಂತೆ ಆತನೇ ತಂದು ಎಟಿಎಂಗೆ ಹಣವನ್ನ ಹಾಕಿ ಅದಾದ ನಂತರ ಬಂದು ಅವನೇ ಲಾಕ್ ಓಪನ್ ಮಾಡ್ಕೊಂಡು ಹಣವನ್ನ ಎಗರಿಸ್ಕೊಂಡು ಹೋಗಿದ್ದಾನೆ. ತಾಯಿಗೆ ಚಿನ್ನದ ಸರವನ್ನ ಮಾಡಿಸ್ಕೊಡ್ಬೇಕು ಅನ್ನೋ ಆಸೆಯಿಂದ ಈಗ ಮಾಡಿದ್ದಾನೆ. 8.6 ಲಕ್ಷ ರೂಪಾಯಿಯನ್ನ ಎಗರಿಸಿ 20 ಗ್ರಾಂ ಚಿನ್ನದ ಸರವನ್ನ ಮಾಡಿಸ್ಕೊಟ್ಟಿದ್ದಾನಂತೆ ಈ ಖತರ್ನಾಕ್ ಮಗ ತಾಯಿಗೆ. HDFC ಬ್ಯಾಂಕ್ನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದ ಕೃಷ್ಣ HDFC ಬ್ಯಾಂಕ್ನ ಎಟಿಎಂ ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ. ನಿತ್ಯ ಬ್ಯಾಂಕ್ನಿಂದ ಹಣವನ್ನ ತೆಗೆದುಕೊಂಡು ಬಂದು ನಗರದ ಎಲ್ಲಾ HDFC ಬ್ಯಾಂಕ್ ಎಟಿಎಂ ಏನಿದೆ ಅಲ್ಲೆಲ್ಲಾ ಕಡೆ ಕೂಡ ಈತನೇ ಹಾಕ್ತಾ ಇದ್ದಂತೆ. ಕೆಲ ಹೊತ್ತಿನಲ್ಲಿ ಏನು HDFC ಬ್ಯಾಂಕ್ಗೆ ಹಣವನ್ನ ಹಾಕಿದ ಸ್ವಲ್ಪ ಸಮಯದ ನಂತರ ಅವನೇ ಲಾಕ್ ಓಪನ್ ಮಾಡಿಕೊಂಡು 8.65 ಲಕ್ಷ ಹಣವನ್ನ ಎಗರಿಸಿ ಪರಾರಿಯಾಗಿದ್ದಾನೆ. ತಾಯಿಯ ಆಸೆಯನ್ನ ಈಡೇರಿಸುವುದಕ್ಕೆ ಮಗ ಜೈಲ್ ಪಾಲಾಗಿದ್ದಾನೆ. ಎಟಿಎಂನಲ್ಲಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಕನ್ನ ಹಾಕಿದ್ದಾನೆ. ಕದ್ದ ಹಣದಲ್ಲೇ ತಾಯಿಗೆ ಚಿನ್ನಾಭರಣವನ್ನ ಮಾಡಿಸಿಕೊಟ್ಟಿದ್ದಾನೆ ಮಗ. ಬೆಳಗಾವಿಯ ಕೋರ್ಟ್ ಎದುರಿನ ಎಟಿಎಂಗೆ ಕನ್ನ ಹಾಕಿದ್ದಾನೆ. 8.65 ಲಕ್ಷ ಎಗರಿಸಿದ್ದ ಆರೋಪಿ ಸುರೇಶ್ ದೇಸಾಯಿ ಎಟಿಎಂ ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ ಈತ 2 ದಿನಗಳ ಹಿಂದೆ ಎಟಿಎಂನಲ್ಲಿ ಹಣವನ್ನ ಹಾಕಿದ್ದ ಆರೋಪಿ ಹಣವನ್ನ ಎಗರಿಸಿ ಹೋಗುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಾಯಿಗಾಗಿ ಚಿನ್ನದ ಸರವನ್ನ ಮಾಡಿಸ್ಕೊಡೋದಕ್ಕೆ ಮಗ ನೋಡಿ ಎಟಿಎಂಗೆ ಕನ್ನ ಹಾಕಿದ್ದಾನೆ. ಈ ಒಂದು ಘಟನೆಯನ್ನ ಗಮನಿಸ್ತಾ ಹೋದ್ರೆ ಒಂದು ಗಾದೆ ಮಾತು ನೆನಪಾಗುತ್ತೆ, ಬೇಲಿನೇ ಎದ್ದು ಹೊಲ ಮೇದಂತೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಸೂಟ್ ಆಗುತ್ತೆ ನೋಡಿ ಈ ಗಾದೆ ಮಾತು. ಎಟಿಎಂ ಕಸ್ಟಡಿಯನ್ ಆಗಿ ಕೆಲಸ ಮಾಡ್ತಿದ್ದಂತೆ ಆತನೇ ತಂದು ಎಟಿಎಂಗೆ ಹಣವನ್ನ ಹಾಕಿ ಅದಾದ ನಂತರ ಬಂದು ಅವನೇ ಲಾಕ್ ಓಪನ್ ಮಾಡ್ಕೊಂಡು ಹಣವನ್ನ ಎಗರಿಸ್ಕೊಂಡು ಹೋಗಿದ್ದಾನೆ. ತಾಯಿಗೆ ಚಿನ್ನದ ಸರವನ್ನ ಮಾಡಿಸ್ಕೊಡ್ಬೇಕು ಅನ್ನೋ ಆಸೆಯಿಂದ ಈಗ ಮಾಡಿದ್ದಾನೆ. 8.6 ಲಕ್ಷ ರೂಪಾಯಿಯನ್ನ ಎಗರಿಸಿ 20 ಗ್ರಾಂ ಚಿನ್ನದ ಸರವನ್ನ ಮಾಡಿಸ್ಕೊಟ್ಟಿದ್ದಾನಂತೆ ಈ ಖತರ್ನಾಕ್ ಮಗ ತಾಯಿಗೆ. HDFC ಬ್ಯಾಂಕ್ನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದ ಕೃಷ್ಣ HDFC ಬ್ಯಾಂಕ್ನ ಎಟಿಎಂ ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ. ನಿತ್ಯ ಬ್ಯಾಂಕ್ನಿಂದ ಹಣವನ್ನ ತೆಗೆದುಕೊಂಡು ಬಂದು ನಗರದ ಎಲ್ಲಾ HDFC ಬ್ಯಾಂಕ್ ಎಟಿಎಂ ಏನಿದೆ ಅಲ್ಲೆಲ್ಲಾ ಕಡೆ ಕೂಡ ಈತನೇ ಹಾಕ್ತಾ ಇದ್ದಂತೆ. ಕೆಲ ಹೊತ್ತಿನಲ್ಲಿ ಏನು HDFC ಬ್ಯಾಂಕ್ಗೆ ಹಣವನ್ನ ಹಾಕಿದ ಸ್ವಲ್ಪ ಸಮಯದ ನಂತರ ಅವನೇ ಲಾಕ್ ಓಪನ್ ಮಾಡಿಕೊಂಡು 8.65 ಲಕ್ಷ ಹಣವನ್ನ ಎಗರಿಸಿ ಪರಾರಿಯಾಗಿದ್ದಾನೆ.
ತಾಯಿಯ ಆಸೆಯನ್ನ ಈಡೇರಿಸುವುದಕ್ಕೆ ಮಗ ಜೈಲ್ ಪಾಲಾಗಿದ್ದಾನೆ. ಎಟಿಎಂನಲ್ಲಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಕನ್ನ ಹಾಕಿದ್ದಾನೆ. ಕದ್ದ ಹಣದಲ್ಲೇ ತಾಯಿಗೆ ಚಿನ್ನಾಭರಣವನ್ನ ಮಾಡಿಸಿಕೊಟ್ಟಿದ್ದಾನೆ ಮಗ. ಬೆಳಗಾವಿಯ ಕೋರ್ಟ್ ಎದುರಿನ ಎಟಿಎಂಗೆ ಕನ್ನ ಹಾಕಿದ್ದಾನೆ. 8.65 ಲಕ್ಷ ಎಗರಿಸಿದ್ದ ಆರೋಪಿ ಸುರೇಶ್ ದೇಸಾಯಿ ಎಟಿಎಂ ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ ಈತ 2 ದಿನಗಳ ಹಿಂದೆ ಎಟಿಎಂನಲ್ಲಿ ಹಣವನ್ನ ಹಾಕಿದ್ದ ಆರೋಪಿ ಹಣವನ್ನ ಎಗರಿಸಿ ಹೋಗುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಾಯಿಗಾಗಿ ಚಿನ್ನದ ಸರವನ್ನ ಮಾಡಿಸ್ಕೊಡೋದಕ್ಕೆ ಮಗ ನೋಡಿ ಎಟಿಎಂಗೆ ಕನ್ನ ಹಾಕಿದ್ದಾನೆ. ಈ ಒಂದು ಘಟನೆಯನ್ನ ಗಮನಿಸ್ತಾ ಹೋದ್ರೆ ಒಂದು ಗಾದೆ ಮಾತು ನೆನಪಾಗುತ್ತೆ. ಬೇಲಿನೇ ಎದ್ದು ಹೊಲ ಮೇದಂತೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಸೂಟ್ ಆಗುತ್ತೆ ನೋಡಿ ಈ ಗಾದೆ ಮಾತು. ಎಟಿಎಂ ಕಸ್ಟಡಿಯನ್ ಆಗಿ ಕೆಲಸ ಮಾಡ್ತಿದ್ದಂತೆ ಆತನೇ ತಂದು ಎಟಿಎಂಗೆ ಹಣವನ್ನ ಹಾಕಿ ಅದಾದ ನಂತರ ಬಂದು ಅವನೇ ಲಾಕ್ ಓಪನ್ ಮಾಡ್ಕೊಂಡು ಹಣವನ್ನ ಎಗರಿಸ್ಕೊಂಡು ಹೋಗಿದ್ದಾನೆ. ತಾಯಿಗೆ ಚಿನ್ನದ ಸರವನ್ನ ಮಾಡಿಸ್ಕೊಡ್ಬೇಕು ಅನ್ನೋ ಆಸೆಯಿಂದ ಈಗ ಮಾಡಿದ್ದಾನೆ. 8.6 ಲಕ್ಷ ರೂಪಾಯಿಯನ್ನ ಎಗರಿಸಿ 20 ಗ್ರಾಂ ಚಿನ್ನದ ಸರವನ್ನ ಮಾಡಿಸ್ಕೊಟ್ಟಿದ್ದಾನಂತೆ ಈ ಖತರ್ನಾಕ್ ಮಗ ತಾಯಿಗೆ. HDFC ಬ್ಯಾಂಕ್ನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದ ಕೃಷ್ಣ HDFC ಬ್ಯಾಂಕ್ನ ಎಟಿಎಂ ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ. ನಿತ್ಯ ಬ್ಯಾಂಕ್ನಿಂದ ಹಣವನ್ನ ತೆಗೆದುಕೊಂಡು ಬಂದು ನಗರದ ಎಲ್ಲಾ HDFC ಬ್ಯಾಂಕ್ ಎಟಿಎಂ ಏನಿದೆ ಅಲ್ಲೆಲ್ಲಾ ಕಡೆ ಕೂಡ ಈತನೇ ಹಾಕ್ತಾ ಇದ್ದಂತೆ. ಕೆಲ ಹೊತ್ತಿನಲ್ಲಿ ಏನು HDFC ಬ್ಯಾಂಕ್ಗೆ ಹಣವನ್ನ ಹಾಕಿದ ಸ್ವಲ್ಪ ಸಮಯದ ನಂತರ ಅವನೇ ಲಾಕ್ ಓಪನ್ ಮಾಡಿಕೊಂಡು 8.65 ಲಕ್ಷ ಹಣವನ್ನ ಎಗರಿಸಿ ಪರಾರಿಯಾಗಿದ್ದಾನೆ. ತಾಯಿಯ ಆಸೆಯನ್ನ ಈಡೇರಿಸುವುದಕ್ಕೆ ಮಗ ಜೈಲ್ ಪಾಲಾಗಿದ್ದಾನೆ. ಎಟಿಎಂನಲ್ಲಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಕನ್ನ ಹಾಕಿದ್ದಾನೆ. ಕದ್ದ ಹಣದಲ್ಲೇ ತಾಯಿಗೆ ಚಿನ್ನಾಭರಣವನ್ನ ಮಾಡಿಸಿಕೊಟ್ಟಿದ್ದಾನೆ ಮಗ. ಬೆಳಗಾವಿಯ ಕೋರ್ಟ್ ಎದುರಿನ ಎಟಿಎಂಗೆ ಕನ್ನ ಹಾಕಿದ್ದಾನೆ. 8.65 ಲಕ್ಷ ಎಗರಿಸಿದ್ದ ಆರೋಪಿ ಸುರೇಶ್ ದೇಸಾಯಿ ಎಟಿಎಂ ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ ಈತ 2 ದಿನಗಳ ಹಿಂದೆ ಎಟಿಎಂನಲ್ಲಿ ಹಣವನ್ನ ಹಾಕಿದ್ದ ಆರೋಪಿ ಹಣವನ್ನ ಎಗರಿಸಿ ಹೋಗುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಾಯಿಗಾಗಿ ಚಿನ್ನದ ಸರವನ್ನ ಮಾಡಿಸ್ಕೊಡೋದಕ್ಕೆ ಮಗ ನೋಡಿ ಎಟಿಎಂಗೆ ಕನ್ನ ಹಾಕಿದ್ದಾನೆ. ಈ ಒಂದು ಘಟನೆಯನ್ನ ಗಮನಿಸ್ತಾ ಹೋದ್ರೆ ಒಂದು ಗಾದೆ ಮಾತು ನೆನಪಾಗುತ್ತೆ. ಬೇಲಿನೇ ಎದ್ದು ಹೊಲ ಮೇದಂತೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಸೂಟ್ ಆಗುತ್ತೆ ನೋಡಿ ಈ ಗಾದೆ ಮಾತು. ಎಟಿಎಂ ಕಸ್ಟಡಿಯನ್ ಆಗಿ ಕೆಲಸ ಮಾಡ್ತಿದ್ದಂತೆ ಆತನೇ ತಂದು ಎಟಿಎಂಗೆ ಹಣವನ್ನ ಹಾಕಿ ಅದಾದ ನಂತರ ಬಂದು ಅವನೇ ಲಾಕ್ ಓಪನ್ ಮಾಡ್ಕೊಂಡು ಹಣವನ್ನ ಎಗರಿಸ್ಕೊಂಡು ಹೋಗಿದ್ದಾನೆ. ತಾಯಿಗೆ ಚಿನ್ನದ ಸರವನ್ನ ಮಾಡಿಸ್ಕೊಡ್ಬೇಕು ಅನ್ನೋ ಆಸೆಯಿಂದ ಈಗ ಮಾಡಿದ್ದಾನೆ. 8.6 ಲಕ್ಷ ರೂಪಾಯಿಯನ್ನ ಎಗರಿಸಿ 20 ಗ್ರಾಂ ಚಿನ್ನದ ಸರವನ್ನ ಮಾಡಿಸ್ಕೊಟ್ಟಿದ್ದಾನಂತೆ ಈ ಖತರ್ನಾಕ್ ಮಗ ತಾಯಿಗೆ. HDFC ಬ್ಯಾಂಕ್ನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದ ಕೃಷ್ಣ HDFC ಬ್ಯಾಂಕ್ನ ಎಟಿಎಂ ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ. ನಿತ್ಯ ಬ್ಯಾಂಕ್ನಿಂದ ಹಣವನ್ನ ತೆಗೆದುಕೊಂಡು ಬಂದು ನಗರದ ಎಲ್ಲಾ HDFC ಬ್ಯಾಂಕ್ ಎಟಿಎಂ ಏನಿದೆ ಅಲ್ಲೆಲ್ಲಾ ಕಡೆ ಕೂಡ ಈತನೇ ಹಾಕ್ತಾ ಇದ್ದಂತೆ. ಕೆಲ ಹೊತ್ತಿನಲ್ಲಿ ಏನು HDFC ಬ್ಯಾಂಕ್ಗೆ ಹಣವನ್ನ ಹಾಕಿದ ಸ್ವಲ್ಪ ಸಮಯದ ನಂತರ ಅವನೇ ಲಾಕ್ ಓಪನ್ ಮಾಡಿಕೊಂಡು 8.65 ಲಕ್ಷ ಹಣವನ್ನ ಎಗರಿಸಿ ಪರಾರಿಯಾಗಿದ್ದಾನೆ.